Namaste. General aptitude. Quantitative aptitude for competitive examinations fully solved as per new examination pattern. Section 1. Arithmetical ability. Chapter 1. Number system. Next, test of divisibility. Divisibility by 40. A given number is divisible by 40 if it is divisible by both 5 and 8. So 5 and 8 ಇಂದ ಡಿವೈಡ್ ಆಗುತ್ತೆ ಅಂತಂದರೆ ಮಾತ್ರ ನಂಬರ್ 40 ಇಂದ ಡಿವೈಡ್ ಆಗುತ್ತೆ. ಡಿವಿಸಿಬಿಲಿಟಿ ಬೈ 80 ಅಂತ ಹೇಳಿದ್ರೆ ಸೊ ಗಿವನ್ ನಂಬರ್ ಏನಾಗಬೇಕು 5 ಮತ್ತು 16 ಬೋತ್ ದಿ ನಂಬರ್ಸ್ ಇಂದ ಡಿವೈಡ್ ಆದರೆ ಮಾತ್ರ ಅದು 80 ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ನೋಟ್, if a number is divisible by p as well as q, where p and q are co-primes, then the given number is divisible by pq. If p and q are not co-primes, then the given number need not be divisible by pq, even when it is divisible by both p and q. ಅಂದರೆ ಇವಾಗ ಫಸ್ಟ್ co-primes ಅಂದರೆ ಏನು ರೀಕಾಲ್ ಮಾಡ್ಕೋಬೇಕು. What is co-primes ಅಂತ? Two numbers whose HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಸ್ 1 ಆಗಿರಬೇಕು. ಇದನ್ನು co-primes ಅಂತ ಹೇಳ್ತೀವಿ. ಟೂ ನಂಬರ್ಸ್ ಹೂಸ್ HCF ಇಸ್ 1. ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ 2 and 3 ಗೊತ್ತಾಯ್ತಲ್ಲ. ಮತ್ತು ಇನ್ನೊಂದು ಎಕ್ಸಾಂಪಲು 8 ಮತ್ತು 9. ಸೊ ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ 2 ಮತ್ತು 3 ಅಂದರೆ ಆ್ಯಕ್ಚುಲಿ ಪ್ರೈಮ್ ನಂಬರ್ ಅಂದರೆ ಏನು ಅಂತ. ಸೊ ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ಗಿವನ್ ನಂಬರ್ ಇರುತ್ತಲ್ಲ ಅದು 1ಇಂದ ಅಥವಾ ಇದೇ ನಂಬರಿಂದ ಡಿವೈಡ್ ಆಗಬೇಕಷ್ಟೆ. ದೇರ್ ಆರ್ 2 ಫ್ಯಾಕ್ಟರ್ಸು. ಸೊ 2 ಫ್ಯಾಕ್ಟರ್ಸ್ ಮಾತ್ರ ಇದಕ್ಕಿರುತ್ತೆ ಅಷ್ಟೆ. ಅದು ಪ್ರೈಮ್ ನಂಬರು. ಪ್ರೈಮ್ ನಂಬರ್ ಅಂದರೆ ಏನು ಅಂದರೆ 2 ನಂಬರ್ಸ್ ಇದೆಯಲ್ಲ 2 ನಂಬರ್ಸು ಇದ್ರದ್ದು HCF 1 ಆಗಿರಬೇಕಷ್ಟೆ. ನೋಡಿ ಇಲ್ಲಿ 2 ಇದು ಪ್ರೈಮ್ ನಂಬರು 1ಇಂದ ಮತ್ತು 2ಇಂದ ಮಾತ್ರ ಡಿವೈಡ್ ಆಗುತ್ತೆ. 3 ಈಸ್ ಆಲ್ಸೋ 1ಇಂದ ಮತ್ತು 2ಇಂದ ಡಿವೈಡ್ ಆಗುತ್ತೆ. ಓಕೆ, ಅಲ್ಲ ಸಾರಿ 2 ಅಂತೀನಿ, 3ಇಂದ ಮಾತ್ರ ಡಿವೈಡ್ ಆಗುತ್ತೆ. ಸೊ 2 ಅನ್ನೋದು 1 ಆ್ಯಂಡ್ 2ಇಂದ ಮಾತ್ರ ಡಿವೈಡ್ ಆಗೋದು. 3 ಈಸ್ ಆಲ್ಸೋ 1 ಆ್ಯಂಡ್ 3ಇಂದ. ಅಲ್ಲಿಗೆ ಇದರ 2 ಫ್ಯಾಕ್ಟರ್ಸ್ ಮಾತ್ರ ಇದಕ್ಕೆ ಪ್ರೈಮ್ ನಂಬರಿಗೆ. ಮತ್ತು ಇವಾಗ ಅದು ಒಂದು ಓಕೆ ಗೊತ್ತಾಯ್ತಲ್ಲ. ಮತ್ತು ಇದರದ್ದು HCF ಎಷ್ಟು 1 ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನು 1 ಮಾತ್ರ ಈಸ್ 1. ಇದನ್ನು ನೋಡೋಣ 8 ಆ್ಯಂಡ್ 9. 8 1ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, 4ಇಂದ ಡಿವೈಡ್ ಆಗುತ್ತೆ, 8ಇಂದ ಡಿವೈಡ್ ಆಗುತ್ತೆ. 9 1ಇಂದ ಡಿವೈಡ್ ಆಗುತ್ತೆ, 3ಇಂದ ಡಿವೈಡ್ ಆಗುತ್ತೆ, ಆಮೇಲೆ ಎಷ್ಟು 9ಇಂದ ಡಿವೈಡ್ ಆಗುತ್ತೆ. ಅಂದರೆ ಇಲ್ಲಿ ಸೋ ಮೆನಿ ಫ್ಯಾಕ್ಟರ್ಸ್ ಆಯಿತು, ಇಲ್ಲೂ ಸೋ ಮೆನಿ ಫ್ಯಾಕ್ಟರ್ಸ್ ಇದೆ. ಅಂದರೆ ಇದು 4 ಫ್ಯಾಕ್ಟರ್ಸು, ಇಲ್ಲಿ 3 ಫ್ಯಾಕ್ಟರ್ಸ್ ಇದೆ. ಈಗ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು? ಇಲ್ಲಿ 1 ಅನ್ನೋದು, ಇದು ಕೂಡ 1 ಅನ್ನೋದೆ, ಇನ್ಯಾವುದೂ ಇಲ್ಲ. ಇಲ್ಲಿ 2 4 8 ಇದೆ, ಇಲ್ಲಿ 3 9 ಇದೆ. ಸೊ ಕಾಮನ್ ಆಗಿರೋದು ಯಾವುದು? 1 ಮಾತ್ರ ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಇದು co-prime ಆಗುತ್ತೆ. ಇಲ್ಲಿ ಅವ್ರು ಹೇಳ್ತಾ ಇರೋದು ಇಫ್ ಎ ನಂಬರ್ ಈಸ್ ಡಿವಿಸಿಬಲ್ ಬೈ ಪಿ ಆ್ಯಸ್ ವೆಲ್ ಆಸ್ ಕ್ಯೂ, ಯಾವುದೋ ಒಂದು ನಂಬರು ಪಿ ಇಂದ ಅಥವಾ ಕ್ಯೂ ಇಂದ ಡಿವೈಡ್ ಆಗುತ್ತೆ ಅಂದರೆ ವೇರ್ ಪಿ ಆ್ಯಂಡ್ ಕ್ಯೂ ಆರ್ co-prime ಆಗಿರಬೇಕು. ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅದರದ್ದು ಏನಾಗಿರಬೇಕು? 1 ಆಗಿರಬೇಕು. ದೆನ್ ದಿ ಗಿವನ್ ನಂಬರ್ ಈಸ್ ಡಿವಿಸಿಬಲ್ ಬೈ ಪಿ ಕ್ಯೂ ಅಂತ ಹೇಳ್ಬೋದು. ಇಫ್ ಪಿ ಆ್ಯಂಡ್ ಕ್ಯೂ ಆರ್ ನಾಟ್ co-prime, ಅಕಸ್ಮಾತ್ co-prime ಇಲ್ಲ ಅಲ್ಲಿ ಗೊತ್ತಾಯ್ತಲ್ಲ, ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 2 ನಂಬರ್ಸ್ದು ಹೂಸ್ HCF ಈಸ್ 1 ಅಲ್ಲದೆ ಇದ್ದರೆ ಅದು ನಾಟ್ co-prime ಆಗುತ್ತೆ. ದೆನ್ ದಿ ಗಿವನ್ ನಂಬರ್ ನೀಡ್ ನಾಟ್ ಬಿ ಡಿವಿಸಿಬಲ್ ಬೈ ಪಿ ಕ್ಯೂ. ಅಲ್ಲಿಗೆ ಆ ಗಿವನ್ ನಂಬರ್ ನೀಡ್ ನಾಟ್ ಬಿ ಡಿವಿಸಿಬಲ್ ಬೈ ಪಿ ಕ್ಯೂ ಈವನ್ ವೆನ್ ಇಟ್ ಈಸ್ ಡಿವಿಸಿಬಲ್ ಬೈ ಬೋತ್ ಪಿ ಆ್ಯಂಡ್ ಕ್ಯೂ. ಪಿ ಮತ್ತು ಕ್ಯೂ ಇಂದ ಆ ನಂಬರ್ ಡಿವೈಡ್ ಆದರೂ ಕೂಡ ಅದನ್ನು ನಾವು ಅದು ಏನಂತ ಹೇಳೋದು, ಇದು ಡಿವೈಡ್ ಆಗಲ್ಲ ಅಂತ ಹೇಳ್ತೇವೆ. ಎಕ್ಸಾಂಪಲ್ 36 ಈಸ್ ಡಿವಿಸಿಬಲ್ ಬೈ ಬೋತ್ 4 ಆ್ಯಂಡ್ 6 ಅಲ್ವಾ. ಈಗ 36 4ಇಂದ ಡಿವೈಡ್ ಆಗುತ್ತೆ, 4ಇಂದನೂ ಡಿವೈಡ್ ಆಗುತ್ತೆ. 4 9s 9 4s 36.
ಮತ್ತು 36 ಅನ್ನೋದು 6ಇಂದ ಡಿವೈಡ್ ಆಗುತ್ತೆ. ಸೊ 6 6. ಈಗ 9 ಮತ್ತು 6 ಯಾವ್ಯಾವುದರಿಂದ ಡಿವೈಡ್ ಆಗುತ್ತೆ ನೋಡೋಣ. 1ಇಂದ ಡಿವೈಡ್ ಆಗುತ್ತೆ, 3ಇಂದ ಡಿವೈಡ್ ಆಗುತ್ತೆ, 9ಇಂದ ಡಿವೈಡ್ ಆಗುತ್ತೆ. 6 1ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, 3ಇಂದ ಡಿವೈಡ್ ಆಗುತ್ತೆ. 9 ಅಲ್ಲ, ಸಾರಿ, ಇಲ್ಲಿ 9 ಅಂತ ಹಾಕ್ಕೊಂಡೆ. 4 ಇದು 4 ಆ್ಯಂಡ್ 6 ಅಲ್ವಾ. ದಿಸ್ ಇಸ್ 4 ಆ್ಯಂಡ್ 6 ತೊಗೋಬೇಕು ನಾವು. ದಿಸ್ 4 ಆ್ಯಂಡ್ 6. ಸೊ 4 ಮತ್ತು 6 ನೋಡಬೇಕು. ಸೊ 4 1ಇಂದ 2ಇಂದ 4ಇಂದ, 6 1ಇಂದ, ನೆಕ್ಸ್ಟು 2ಇಂದ, ನೆಕ್ಸ್ಟ್ 3ಇಂದನೂ ಡಿವೈಡ್ ಆಗುತ್ತೆ. ಓಕೆ. ಸೊ 36 ಅನ್ನೋ ನಂಬರ್ ಈಸ್ ಡಿವಿಸಿಬಲ್ ಬೈ ಬೋತ್ 4 ಆ್ಯಂಡ್ 6ಇಂದ ಡಿವೈಡ್ ಆಗುತ್ತೆ. ಬಟ್ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ ಇದು. ಸೊ 4 ಇಂಟು 6 ಮಾಡಿದರೆ ಎಷ್ಟು? 24 ಬರುತ್ತೆ. ಗೊತ್ತಾಯ್ತಲ್ಲ. ಸೊ 24 ಬರುತ್ತಲ್ವ. ಸಿನ್ಸ್ 4 ಆ್ಯಂಡ್ 6 ಆರ್ ನಾಟ್ ಕೋ ಪ್ರೈಮ್ಸ್. ಹೌದು, ಏಕೆಂದರೆ ಇಲ್ಲಿ 1 ಮತ್ತು 2 ಇದೆ, ಇಲ್ಲಿ 1 ಮತ್ತು 2 ಇದೆ. ಗೊತ್ತಾಯ್ತಾ? ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನು? ಈಸ್ 1 ಆಗಿರಬೇಕು. 2 ನಂಬರ್ಸ್ ಹೂಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈಸ್ 1 ಆಗಿದ್ದರೆ ಮಾತ್ರ ಅದು ಕೋ ಪ್ರೈಮ್ಸ್ ಆಗೋದು. ಇಲ್ಲಿ ನಮ್ಗೆ ಏನಾಗ್ತಾ ಇದೆ? 4 6 24 ಬರ್ತಾ ಇದೆ. ಗೊತ್ತಾಯ್ತಲ್ಲ. ಸೊ 24 ಅಂತ ಹೇಳಿದ್ರೆ ಇದು 1ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, ಮತ್ತು 3ಇಂದ ಡಿವೈಡ್ ಆಗುತ್ತೆ, 4ಇಂದ ಡಿವೈಡ್ ಆಗುತ್ತೆ, 6ಇಂದ ಡಿವೈಡ್ ಆಗುತ್ತೆ, 8ಇಂದ ಡಿವೈಡ್ ಆಗುತ್ತೆ, ಮತ್ತು 12ಇಂದ ಡಿವೈಡ್ ಆಗುತ್ತೆ, 24ಇಂದ ಡಿವೈಡ್ ಆಗುತ್ತೆ. ಸೊ ದೇರ್ ಫೋರ್ 4 ಆ್ಯಂಡ್ 6 ಆರ್ ನಾಟ್ ಕೋ ಪ್ರೈಮ್ಸ್. ಅಲ್ಲಿಗೆ 36 ಈಸ್ ಡಿವಿಸಿಬಲ್ ಬೈ ಬೋತ್ 4ಇಂದ ಮತ್ತು 6ಇಂದ ಡಿವೈಡ್ ಆಗುತ್ತೆ. ಆದರೆ ಏನಾಗುತ್ತಿದ್ದು 4 ಮಲ್ಟಿಪ್ಲೈ ಬೈ 4 ಆ್ಯಂಡ್ 6 ಮಾಡಿದರೆ 24 ಬರುತ್ತಲ್ವ. ಸೊ ಸಿನ್ಸ್ 4 ಆ್ಯಂಡ್ 6 ಆರ್ ನಾಟ್ ಕೋ ಪ್ರೈಮ್ಸ್. ಅಲ್ಲಿಗೆ. ಸೊ ನೆಕ್ಸ್ಟ್ 6th, ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್. Let n be a positive integer, then the continued product of first n natural numbers is called factorial n ಅಂತ ಹೇಳ್ತೀವಿ. Denoted by n factorial ಅಥವಾ ಹೀಗೂ ಕೂಡ ಬರೀತೀವಿ. ಅಂದರೆ n ಫ್ಯಾಕ್ಟೋರಿಯಲ್ ಅಂದರೆ ಹೀಗೂ ಹೇಳ್ಬೋದು ಅಥವಾ ಹೀಗೂ ಕೂಡ ಹೇಳ್ಬೋದು. ಆರ್ ಓಕೆ. ಸೊ ದಸ್ n ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ n, n-1, n-2 ಎಕ್ಸೆಟ್ರಾ 3 2 1 ಹಾಗೆ. ಈಗ ಎಕ್ಸಾಂಪಲ್ 5 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 5, ಫಸ್ಟು 5, 5 - 1 ಈಸ್ 4, 5 - 2 ಈಸ್ 3, ನೆಕ್ಸ್ಟು 5 - 3 ಈಸ್ 2, 5 - 4 ಈಸ್ 1, 3 2 1 ಹಾಗೆ. ಸೊ ಇದು ಮಲ್ಟಿಪ್ಲಿಕೇಶನ್ ಮಾಡಿದರೆ 120 ಬರುತ್ತೆ. 0 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಸೊ ಏನಂತದು? 0 ನೋಟ್ ಅದರ ಇದನ್ನು ಮಾತ್ರ ನೋಟ್ ಮಾಡಬೇಕು. 0 ಫ್ಯಾಕ್ಟೋರಿಯಲ್ ಈಸ್ 1. ಹಾಗಂತ ಇಲ್ಲಿ 0 0 - 1 0 - 2 ಅಂತ ಬರೀ ಹೋಗಿಲ್ಲ, ಆಯಿತಾ. 0 ಫ್ಯಾಕ್ಟೋರಿಯಲ್ ಇಸ್ 1, ರಿಮೆಂಬರ್ ಇಟ್. ಓಕೆ. 7th, ಮಾಡ್ಯುಲಸ್ ಆಫ್ ಎ ನಂಬರ್. ಇಲ್ಲಿ ಎಕ್ಸ್ ಇದೆ ಅಲ್ವಾ. ಸೊ ವೆನ್ ಎಕ್ಸ್ ಇಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0 ಅವಾಗ ಏನಾಗುತ್ತೆ? ಪಾಸಿಟಿವ್ ಎಕ್ಸ್ ಆಗುತ್ತೆ. ವೆನ್ ಎಕ್ಸ್ ಇಸ್ ಲೆಸ್ ದಾನ್ 0 ಮೈನಸ್ ಎಕ್ಸ್ ಆಗುತ್ತೆ. ಇದು ಗೊತ್ತಾಯ್ತಲ್ಲ. ಅಂದರೆ ಇದೊಂದು ಗ್ರಾಫ್ ಅಂತ ಇಟ್ಕೊಳ್ಳೋಣ. ಇದು 0, ದಿಸ್ ಇಸ್ ಎಕ್ಸ್ ಆ್ಯಕ್ಸಿಸ್ದು. ಸೊ ಇಲ್ಲಿ ಎಕ್ಸ್ ಅನ್ನೋದು ಗ್ರೇಟರ್ ದಾನ್ 0 ಆಗಿದ್ದರೆ, ಗ್ರೇಟರ್ ದಾನ್ ಅಥವಾ ಈಕ್ವಲ್ ಟು 0 ಆಗಿದ್ದರೆ ಸೊ ದಟ್ ಈಸ್ ಪಾಸಿಟಿವ್. ವೆನ್ ಎಕ್ಸ್ ಇಸ್ ಲೆಸ್ ದಾನ್ 0 ಆಗಿದ್ದರೆ ಸೊ ಅದು ನೆಗೆಟಿವ್ ಅಷ್ಟೆ. ಎಕ್ಸ್ ಇಸ್ ಲೆಸ್ ದಾನ್ 0, ನೆಗೆಟಿವ್ ಎಕ್ಸ್, ಮೈನಸ್ ಎಕ್ಸ್. ಸೊ ದಿಸ್ ಇಸ್ ಮೈನಸ್ ಎಕ್ಸ್ ಆ್ಯಂಡ್ ದಿಸ್ ಸೈಡ್ ಈಸ್ ಪ್ಲಸ್ ಎಕ್ಸ್. ಪಾಸಿಟಿವ್ ಆಗಿದ್ದರೆ ಸೊ ದಟ್ ಈಸ್ ಪ್ಲಸ್ ಎಕ್ಸ್. ಅದೇ ಥರನೇ ಮಾಡ್ಯುಲಸ್ ಆಫ್ -5 ಅಂತ ಹೇಳಿದ್ರೆ ನಾವು 5 ಅಂತಲೇ ಹೇಳ್ತೇವೆ. ಮಾಡ್ಯುಲಸ್ ಆಫ್ 4 ಇಸ್ 4. ಅಂದರೆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ನಾವು ಪಾಸಿಟಿವ್ ಅಂತಲೇ ಕನ್ಸಿಡರ್ ಮಾಡ್ತೇವೆ. ಗೊತ್ತಾಯ್ತಲ್ಲ. ಮೋಡ್ ಆಫ್ -5 -1 ಇದ್ದರೆ ಸೊ ನಾವೆಲ್ಲ ಕನ್ಸಿಡರ್ ಮಾಡೋದು ಐದರ್ ಪಾಸಿಟಿವ್ ಆರ್ ನೆಗೆಟಿವ್, ಪಾಸಿಟಿವ್ ಅಂತಲೇ ಕನ್ಸಿಡರ್ ಮಾಡೋದು. ಓಕೆ. ನೆಕ್ಸ್ಟ್ 8th, ಗ್ರೇಟೆಸ್ಟ್ ಇಂಟಿಗ್ರಲ್ ವ್ಯಾಲ್ಯೂ. The greatest integral value of an integer x denoted by x ಹೀಗೆ ಬ್ರ್ಯಾಕೆಟಲ್ಲಿ ಇನ್ಸೈಡ್ ದ ಬ್ರ್ಯಾಕೆಟ್ x ಅಂತ ಬರಿಬೇಕು. ಈಸ್ ಡಿಫೈನ್ಡ್ ಆಸ್ ದಿ ಗ್ರೇಟೆಸ್ಟ್ ಇಂಟಿಜರ್ ನಾಟ್ ಎಕ್ಸೀಡಿಂಗ್ x ಅಂತ. ಗೊತ್ತಾಯ್ತಲ್ಲ. ಇದು ನಮಗೇನು ಹೇಳುತ್ತೆ ಅಂದರೆ ಗ್ರೇಟೆಸ್ಟ್ ಇಂಟಿಜರ್ ಅಂತ ಹೇಳುತ್ತೆ. ಈ ಇದಕ್ಕಿಂತ ಎಕ್ಸಿಡ್ ಆಗಬಾರ್ದು. ಈ ಎಕ್ಸಾಂಪಲ್ 1.35 ಅಂತ ಹೇಳಿದ್ರೆ 1 ಅಂತ ಕನ್ಸಿಡರ್ ಆಗುತ್ತೆ. ಸೊ 11/4 ಅಂತ ಹೇಳಿದ್ರೆ ಎಷ್ಟಿದು? 2 4s
8 ಅಲ್ವಾ, ಇದನ್ನು 11/4 ಅಂತಂದರೆ ಅದು ಫ್ರ್ಯಾಕ್ಷನಲ್ಲಿರೋದನ್ನು ನಾವು 11/4 ಅಂತ ಇರೋದನ್ನು 4 11 ಅಂತ ಮಾಡಿದ್ರೆ 4 2s 8, ಸೊ ರಿಮೈಂಡರ್ ಇಸ್ 3 ಅಂತ ಬರುತ್ತೆ. ಸೊ ಫಸ್ಟು ಕೋಶಂಟ್, ನೆಕ್ಸ್ಟ್ ಇಲ್ಲಿ ಏನು ಬರಿಬೇಕು, ಡಿವೈಸರ್, ನೆಕ್ಸ್ಟ್ ಇಲ್ಲಿ ರಿಮೈಂಡರು. 2 4s 8, 8 + 3 is 11, 11/4 ಬಂತಲ್ವಾ. 11/4ಗೆ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ 2 × 3/4 ಅಂತ ಹೇಳ್ತೇವೆ. ಸೊ ಅಲ್ಲಿಗೆ 2 ಮಾತ್ರ ಕನ್ಸಿಡರ್ ಮಾಡೋದು, ಹಾಗೆ ಇದಕ್ಕಿಂತ ಎಕ್ಸಿಡ್ ಆಗಬಾರ್ದು, 2 ಮಾತ್ರ. ನೆಕ್ಸ್ಟ್ 9th ಮಲ್ಟಿಪ್ಲಿಕೇಶನ್ ಬೈ ಶಾರ್ಟ್ಕಟ್ ಮೆಥಡ್ಸ್. ಮಲ್ಟಿಪ್ಲಿಕೇಶನ್ ಬೈ ಶಾರ್ಟ್ಕಟ್ ಮೆಥಡ್ಸ್, ಮಲ್ಟಿಪ್ಲಿಕೇಶನ್ ಬೈ ಡಿಸ್ಟ್ರಿಬ್ಯೂಟಿವ್ ಲಾ ಇವಾಗ. ಸೊ ಫಸ್ಟ್ ಒನ್ a × b + c ಅಂತ ಇದೆ. a × b + a × c. ಇಲ್ಲಿ a × b - c ಅಂತ ಇದೆಯಲ್ಲ, ಇದು ಅಡಿಷನ್ದು, ಇದು ಸಬ್ಟ್ರಾಕ್ಷನ್ದು. a × b - a × c. ಈಗ ಎಕ್ಸಾಂಪಲ್ ಫಸ್ಟ್ ಒನ್ ನೋಡಿ, 5,67,958 ಮಲ್ಟಿಪ್ಲೈ ವಿತ್ 99,999 ಅಂತ ಇದೆ. ಈ ನಂಬರ್ಸ್ ಹೇಗಿರುತ್ತೆ ಹಾಗೆಯೇ ಬರೆಯೋದು. 99,999 ಎಷ್ಟಕ್ಕೆ ಒಂದು ಕಡಿಮೆ ಇದೆ? ಸೊ ಎಷ್ಟಕ್ಕೆ? 99,000 ಇದೆ, 1 ಲ್ಯಾಕಿಗೆ ಒಂದು ಕಡಿಮೆ ಆಗಿದೆ ಅಷ್ಟೇ. ಸೊ 1 ಲ್ಯಾಕ್ ಬರೆದ್ಬಿಟ್ಟು -1 ಬರೆದ್ರೆ 99,999 ಬರುತ್ತೆ. ಸೊ ಇವಾಗೇನು ಮಾಡೋದು, ಈ ಫಾರ್ಮುಲಾ ಅಪ್ಲೈ ಮಾಡೋದು ಇದಕ್ಕೆ. ಮೈನಸ್ ಇಲ್ಲಿ ಬಂತಲ್ಲ, ಈ ಫಾರ್ಮುಲಾ ಅಪ್ಲೈ ಮಾಡೋದು. ಸೊ 5,67,958 ಮಲ್ಟಿಪ್ಲೈ ವಿತ್ 1 ಲ್ಯಾಕ್, ಓಕೆ, ಮೈನಸ್ 5,67,958 × 1. ಓಕೆ, ಇದೆಷ್ಟು ಅದಷ್ಟಲ್ಲಿ ಬರೆದು, ಇಲ್ಲಿ ಹೌ ಮೆನಿ ಝೀರೋಸ್ ಇದೆ? 5 zeros ಇದೆ ಅಲ್ವಾ. ಸೊ 5 zeros ಬರೆದ್ರಾಯಿತು, 5 zeros ಬರೆದು ಮೈನಸ್ ಈ ನಂಬರ್ ಬರೆದ್ರಾಯಿತು. ಮತ್ತು ಸಬ್ಟ್ರಾಕ್ಟ್ ಮಾಡಿದರೆ ಇದು ಬರುತ್ತೆ ಅಷ್ಟೇ. ಈಸಿ ಶಾರ್ಟ್ಕಟ್ ಮೆಥಡ್. ಅನದರ್ ಎಕ್ಸಾಂಪಲ್, 978 ಮಲ್ಟಿಪ್ಲೈ ವಿತ್ 184 + 978 ಮಲ್ಟಿಪ್ಲೈ ವಿತ್ 816 ಅಂತ ಇದೆ. ಈಗ 978 ಫಸ್ಟ್ ಟರ್ಮಲ್ಲೂ ಇದೆ, ಸೆಕೆಂಡ್ ಟರ್ಮಲ್ಲೂ 978 ಇದೆ. ಟೇಕ್ ಇಟ್ ಆಸ್ ಕಾಮನ್. 978ನ ಕಾಮನ್ ತೆಗೆದುಬಿಟ್ಟು ಮಲ್ಟಿಪ್ಲೈ ವಿತ್ ಫಸ್ಟ್ ಟರ್ಮಲ್ಲಿ ರಿಮೈನಿಂಗ್ ಇರೋದು 184, ಸೆಕೆಂಡ್ ಟರ್ಮಲ್ಲಿ 816. ಫಸ್ಟ್ ಇದೆರಡನ್ನು ಆ್ಯಡ್ ಮಾಡಿದರೆ 1000 ಬರುತ್ತೆ. ಮಲ್ಟಿಪ್ಲೈ ದಿಸ್, ಸೊ ವಿಲ್ ಗೆಟ್ ದಿಸ್ ಆನ್ಸರ್ ಅಷ್ಟೇ. ಸೊ ನೆಕ್ಸ್ಟ್ ಸೆಕೆಂಡ್, ಮಲ್ಟಿಪ್ಲಿಕೇಶನ್ ಆಫ್ ಎ ನಂಬರ್ ಬೈ 5 power of n ಅಂತ ಇರುತ್ತೆ. ಪುಟ್ n zeros to the right of the multiplicand and divide the numbers so formed by 2 power of n. ಈಗ ಏನು ಮಾಡಬೇಕಿಲ್ಲಿ, ಎಕ್ಸಾಂಪಲ್ 9,75,436 ಮಲ್ಟಿಪ್ಲೈ ವಿತ್ 625 ಅಂತ ಇದೆ. ಈ ಏನು ನಂಬರ್ ಇದೆ ಫಸ್ಟ್ದು, ಆ ನಂಬರನ್ನು ಇಲ್ಲಿ ಬರಿಬೇಕು ಮಲ್ಟಿಪ್ಲಿಕೆಂಡ್. ಓಕೆ, ರೈಟ್ ಆಫ್ ದಿ ಮಲ್ಟಿಪ್ಲಿಕೆಂಡ್ ಇದೆಯಲ್ಲ, ಈ ಮಲ್ಟಿಪ್ಲಿಕೆಂಡಿಗೆ ದಿಸ್ ಇಸ್ ಮಲ್ಟಿಪ್ಲೈಯರ್, ಮಲ್ಟಿಪ್ಲಿಕೆಂಡಿಗೆ ಏನು ಮಾಡಬೇಕು ನೀವು ಇವಾಗ ಅಂತ ಹೇಳಿದ್ರೆ, ಇದು 5 to the power of 4 ಆಗುತ್ತೆ. 5 5s 25, 25 into 25 ಮಾಡಿದರೆ 625 ಬರುತ್ತೆ. ಸೊ ಅಲ್ಲಿಗೆ ದಿಸ್ ನಂಬರ್ ಡಿವೈಡೆಡ್ ಬೈ 5 to the power, ಇದು 4 ಇದೆಯಲ್ಲ, 5 to the power of 4 ಅಂದರೆ 2 to the power of 4. 2 to the power of 4 is 16 ಅಷ್ಟೇ. ಅಂದರೆ ದಿಸ್ ಒನ್ ಇಂಟು ಮಲ್ಟಿಪ್ಲಿಕೇಶನ್, ಇಲ್ಲಿ 5 ಇದೆಯಲ್ಲ, ಅದಕ್ಕೇನು ಮಾಡಬೇಕಂತ ಹೇಳಿದ್ರೆ, ಈ ಮಲ್ಟಿಪ್ಲಿಕೆಂಡ್ ಬಂದಿದೆಯಲ್ಲ, ಇದು ಮಲ್ಟಿಪ್ಲಿಕೆಂಡ್ ಇದೆಯಲ್ಲ, ಇದ್ರ ಪಕ್ಕದಲ್ಲಿ ನಾವು ಇಲ್ಲಿ ಎನ್ ಪವರ್ ಇದೆಯಲ್ಲ, ಆ ಎನ್ ಎಷ್ಟಿದೆ? 4 ಇದೆಯಲ್ಲ, 4 zeros ಬರಿಬೇಕಿಲ್ಲಿ. ಇದೇ ಹೇಳಿರೋದು, ಪುಟ್ n zeros ಟು ದಿ ರೈಟ್ ಆಫ್ ದಿ ಮಲ್ಟಿಪ್ಲಿಕೆಂಡ್. ಈ ಮಲ್ಟಿಪ್ಲಿಕೆಂಡ್ ಇದೆಯಲ್ಲ, ಈ ಮಲ್ಟಿಪ್ಲಿಕೆಂಡಿಗೆ ನಾವು ರೈಟ್ ಸೈಡಲ್ಲಿ ಹೌ ಮೆನಿ ಝೀರೋಸ್ ಬರಿಬೇಕಂದ್ರೆ ಇಲ್ಲಿ ನೋಡಬೇಕು, ಪವರ್ ಎಷ್ಟಿದೆ? 4 zeros ಬರಿಬೇಕು. ಡಿವೈಡೆಡ್ ಬೈ, ಡಿವೈಡ್ ದಿ ನಂಬರ್ ಸೋ ಫಾರ್ಮ್ಡ್ ಬೈ 2 power of n. ಡಿವೈಡ್ ಮಾಡಿಬಿಟ್ಟು 2 power of, ಇಲ್ಲಿ ಪವರ್ ಎನ್ ಏನಿದೆ? n is 4, ಸೊ 2 power of 4 is 16 ಅಷ್ಟೇ. ಮಾಡಿದರೆ ದಿಸ್ ಇಸ್ ದ ಆನ್ಸರ್. ಇಲ್ಲಿ ಫಸ್ಟ್ ನೋಡಬೇಕು ಅದು 5ಗೆ ಎಷ್ಟು ಪವರ್ ಆಗುತ್ತೆ ಅಂತ.
ಗೊತ್ತಾಯ್ತಲ್ಲ. 5 ಪವರ್ ಮಾಡ್ಕೋಬೇಕು ಫಸ್ಟು. ಆಮೇಲೆ ಈ ಮಲ್ಟಿಪ್ಲಿಕೆಂಡಿಗೆ ರೈಟ್ ಸೈಡು ಈ ಪವರಲ್ಲಿ ಎಷ್ಟಿದೆ ನೋಡಿ ಅದು ಅಷ್ಟು ಝೀರೋಸ್ ಬರಿಬೇಕು. ಪುಟ್ n zeros to the right of the multiplicand and divide the numbers so formed by 2 power of n. 2 power of n ಅಂದರೆ ಇಲ್ಲಿ 4 ಇದೆ, 2 power of 4 is 16. So this much is the answer. Next, division algorithm or Euclidean algorithm. If we divide a given number by another number, then dividend equal to divisor into quotient plus remainder. Next, important facts. X power of n minus a power of n is divisible by x minus a for all values of n. ಯಾವುದಾದ್ರೂ n ಇರ್ಬೋದು, x minus a ಇಂದ ಡಿವೈಡ್ ಆಗುತ್ತದೆ. x minus n minus a minus n is divisible by x plus a for all even values of n ಗೆ. ಇದು x power of n minus a power of n ಅನ್ನೋದು x minus a ಇಂದ ಡಿವೈಡ್ ಆಗುತ್ತೆ, ಯಾವುದೇ ಥರದ n ಇದ್ರೂ ತೊಂದರೆ ಇಲ್ಲ. ಇನ್ನೊಂದು x power of n minus a power of n ಅನ್ನೋದು x plus a for all even values of n ಗೆ ಮಾತ್ರ. x power of n plus a power of n ಅಂತ ಇದ್ದರೆ ಪಾಸಿಟಿವ್ ಇದ್ದರೆ ಇದು ಡಿವಿಸಿಬಲ್ ಬೈ x plus a ಇಂದ ಡಿವೈಡ್ ಆಗುತ್ತೆ. ಫಾರ್ ಆಲ್ ಆಡ್ ವ್ಯಾಲ್ಯೂಸ್ ಆಫ್ n ಆಗಿರಬೇಕು, ಹಾಗಿದ್ದರೆ ಮಾತ್ರ x plus a ಇಂದ ಡಿವೈಡ್ ಆಗುತ್ತೆ. ಒನ್ಸ್ ಅಗೇನ್ x power of n minus a power of n ಅನ್ನೋದು ಸೊ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಮೈನಸ್ ಎ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎನ್ ಇಂದ ಡಿವೈಡ್ ಆಗುತ್ತೆ. ಓಕೆ, ಎಕ್ಸ್ ಪವರ್ ಆಫ್ ಎನ್ ಮೈನಸ್ ಎ ಪವರ್ ಆಫ್ ಎನ್ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಪ್ಲಸ್ ಎ ಫಾರ್ ಆಲ್ ಈವನ್ ವ್ಯಾಲ್ಯೂಸ್ ಆಫ್ ಎನ್ ಆಗಿದೆ. ಅಂದರೆ ಸಪೋಸ್ ಇಲ್ಲಿ ಅಂದರೆ ಇದು ಡಿವೈಡೆಂಡ್ ಅಲ್ವಾ, ಇದು ಡಿವೈಡೆಂಡು, ದಿಸ್ ಇಸ್ ಡಿವೈಸರ್ ಇದ್ದು ಇಲ್ಲಿ ಮೈನಸ್ ಕೊಟ್ಟಿದ್ರೆ ಯಾವುದೇ ಎನ್ ಆಗಿದ್ರೂ ಡಿವೈಡ್ ಆಗಿಬಿಡುತ್ತೆ. ಬಟ್ ಇದು ಡಿವೈಡೆಡ್ ಬೈ ಡಿವೈಸರ್ ಇದನ್ನು ಕೊಟ್ಟಿದ್ರೆ ಪಾಸಿಟಿವ್ ಇದ್ದರೆ ಇಲ್ಲಿ ಆವಾಗ ಎನ್ ಈವನ್ ವ್ಯಾಲ್ಯೂಸ್ ಆಗಿಬೇಕಷ್ಟೆ, ಆಗ ಡಿವೈಡ್ ಆಗುತ್ತೆ. ಇಲ್ಲಿ ಎಕ್ಸ್ ಪವರ್ ಆಫ್ ಎನ್ ಪ್ಲಸ್ ಎ ಪವರ್ ಆಫ್ ಎನ್ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಪ್ಲಸ್ ಎ ಇಂದ ಡಿವೈಡ್ ಆಗುತ್ತೆ. ಬಟ್ ಎನ್ ಏನಾಗಿರಬೇಕು ಅಂದರೆ ಆಡ್ ವ್ಯಾಲ್ಯೂಸ್ ಆಫ್ ಎನ್ ಆಗಿರಬೇಕು ಅಷ್ಟೇ. ಸೆಕೆಂಡು, ಟು ಫೈಂಡ್ ದಿ ಹೈಯೆಸ್ಟ್ ಪವರ್ ಆಫ್ ಎ ಪ್ರೈಮ್ ನಂಬರ್ ಪಿ ಇನ್ ಎನ್ ಫ್ಯಾಕ್ಟೋರಿಯಲ್. ಸೊ highest power of p in n factorial ಅಂದರೆ n divided by p plus n by p square plus n by p cube plus etc plus n divided by p power of r, where p power of r ಇದೆಯಲ್ಲ this is less than or equal to n ಆಗಿರಬೇಕು. ಈ ವ್ಯಾಲ್ಯೂಸ್ p power of r ಅನ್ನೋದು nಗಿಂತ ಲೆಸ್ ಇರಬೇಕು, ಇಲ್ಲ ಈಕ್ವಲ್ ಆಗಿರಬೇಕು. ಸೊ ದಟ್ n is lesser than p power of r plus 1 ಆಗಿರಬೇಕು. ಓಕೆ, thank you so much.